ನಮ್ಮ ಸಂಘದ ಹಿರಿಯ ನಾಗರಿಕರ ಕೃಷಿ ವಿಭಾಗದ ಅಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ಡಿ ಪಾಟೀಲ್ ಅವರಿಗೆ 2 ದಿವಸ ಮೊದಲ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಕ್ಯಾಂಪಸ್ನಲ್ಲಿ ಮಾನ್ಯ ರಾಜ್ಯಪಾಲರು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಹೆಮ್ಮೆಯಿಂದ ನಮ್ಮ ಸಂಘದ ಇದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಇವತ್ತಿನ ದಿವಸ ಈ ಒಂದು ಸಭೆಯೊಳಗೆ ಅವರಿಗೆ ನಾವು ವಿಶೇಷವಾದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮೊದಲಿನ ಕಾರ್ಯಕ್ರಮ ಪ್ರಕಾರ ನಾವು ಮೀಟಿಂಗು ಆದಮೇಲೆ 2 ಗಂಟೆಗೆ ಇತ್ತು, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ. ಯಾಕಂದ್ರೆ ಅವರು 4 ಗಂಟೆಗೆ 3:30-4 ಗಂಟೆಗೆ ನಿಪ್ಪಾಣಿ ಒಳಗೆ ಅವ್ರ ಮೊಮ್ಮಗಳು ಮ್ಯಾರೇಜ್ ಆಯ್ತು ಆರೋಗ್ಯ. ಅದಕ್ಕೆ ಹೋಗ್ಬೇಕಾದ್ರೆ ಕರೆಕ್ಟು 1:45ಕ್ಕೆ ಪ್ರೋಗ್ರಾಮ್ ಚಾಲೂ ಮಾಡ್ತಾಯಿದ್ದೀವಿ. 1:45 ತನಕ ಏನು ಮಾಡ್ತೀರಪ್ಪ ಅಂತ ಕೇಳಬೇಡ್ರಿ. ದಯಮಾಡಿ ಊಟದ ವ್ಯವಸ್ಥೆ ಅವ್ರದ್ದು ತೋಟ ಐತಿ, ತೋಟದೊಳಗೆ ಒಳ್ಳೆ ಆಪೂಸ್ ಮಾವಿನ ಹಣ್ಣು ಬೆಳೀತಾರೆ ಅವರು. ಅದಕ್ಕೆ ಏನಪ್ಪ ಅಂತಂದ್ರೆ ಒಂದು ಹಣ್ಣಿನ ಸೀಕರಣೆ ಹೋಳಿಗೆ ಊಟ ಅವರು ಅಲ್ಲಿ ಎಲ್ಲರೂ ಒಂದು ಬಸ್ ಮಾಡಿ ಮೊಮ್ಮಗಳು ಮದುವೆ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ರು. ಅದಕ್ಕೆ ಅದ ಊಟನ ಇಲ್ಲಿ ಹಾಕಿ 2 ಆಗ್ತದೆ, ಎಲ್ಲರಿಗೂ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಇವತ್ತು ಹಾಕಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ 1:45ಕ್ಕೆ ಕಾರ್ಯಕ್ರಮ ಆರಂಭ ಆಗ್ತೈತಿ. ಒಬ್ಬರು ಗೆಸ್ಟ್ ಶಿವಶಂಕರ ಇವಳಿಯವರು ಬಂದಿದ್ದಾರೆ, ಇನ್ನೊಬ್ಬರು SR ಗಾರವಾಡ ಅವರು ಬಂದಿದ್ದಾರೆ, ಸಿದ್ಧಾರ್ಥ ಮಠದಲ್ಲಿದ್ದಾರೆ. 1:15ಕ್ಕೆ ಅವರು ಬರ್ತಾರೆ ಇವರು ಮುಖ್ಯ ಅತಿಥಿಗಳು. ಅವ್ರು ಬಂದ ತಕ್ಷಣ ಕಾರ್ಯಕ್ರಮವನ್ನು ಮಾಡ್ತೇವೆ. ಈಗಾಗಲೇ ಊಟದ ವ್ಯವಸ್ಥೆ, ಭೋಜನದ ವ್ಯವಸ್ಥೆ ಈಗಾಗಲೇ ಪೂಜೆ ಮಾಡಿದ್ದಾರೆ. ಈಗ ಭೋಜನ ಕಾರ್ಯಕ್ರಮ ಆರಂಭ ಆಗ್ತೈತಿ. ಇದು ಅಲ್ಲಿ ಬಫೆ ಸಿಸ್ಟಮ್ ಐತಿ, ಅಲ್ಲಿ ತಾಟ್ನ ಹಾಕ್ಸ್ಕೊಂಡು ಹೊರಗಡೆ ಈಗ ಸಭಾ ಕಾರ್ಯಕ್ರಮ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇವತ್ತು ಚೆನ್ನಾಗಿದ್ದಕ್ಕೆ ಒಂದು ಹನುಮಂತ ಹಾಡು. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ಪವನ ಹೇಮ ಕಂಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ. ಯಾಮ ಯಾಮಕ್ಕೆ ನಿನ್ನಾರಾಧಿಪರಿಗೆ ಕಾಮಿ ಭಜನ ಇದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮ ತೋರುತ ಪಾಮರ ಮತಿಯನ್ನು ನೀ ಮಾಡಿಕುದು. ಪವಮಾನ 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 ಹೇಮ ಕಚ್ಚು ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ. ನೀನೇ ಶರ್ವಾದಿ ಗಿರ್ವಣ ಅಜ್ಞರಿಗೆ ಜ್ಞಾನ ಧನ ಪಾಲಿಪವರೆಣ್ಯ ಧನ ಪಾಲಿಪವರೆಣ್ಯ. ನಾನು ನಿರುತದಲ್ಲಿ ಏನೇನೆಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ಶ್ರೀ ವಿಜಯ ವಿಠಲನ ಪ್ರಾಣನಾಥ ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ಪವನ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡುಗ ವಿಜನ ಪ್ರಿಯ. ಪವಮಾನ
ಅಭಯಾರಣ್ಯ ದಹನ ಪವನ ಪವನ ಪವನ. ಯಾವ ಹಾಡು ಹಾಡಲಿ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ ನಿನ್ನ ಪಾದ ಚರಣಗಳಿಗೆ, ನಿನ್ನ ಪಾದ ಚರಣಗಳಿಗೆ ಯಾವ ಹೂವು ಮುಡಿಸಲಿ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ. ಅಂದು ನಾನು ಅರಿಯದಾದೆ, ಅಂದು ನಾನು ಅರಿಯದಾದೆ ಸ್ವರತಾಳ ಸಂಗಮ, ಕಂದನಂತೆ ಕರವ ಮುಗಿದು, ಕಂದನಂತೆ ಕರವ ಮುಗಿದು ಹಾಡಿ ಹರಿಸಿ ಹೊಗಳಲಿ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ ನಿನ್ನ ಪಾದ ಚರಣಗಳಿಗೆ ಯಾವ ಹೂವು ಮೂಡಿಸಲಿ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ. ನನ್ನ ಮನದಲ್ಲಿ ನೀನೆ ಭಕ್ತಿ, ನನ್ನ ಮನದಲ್ಲಿ ನೀನೆ ಶಕ್ತಿ, ನೀನೆ ಮಾಯ ಮೋಹ ಶಕ್ತಿ, ನೀನೆ ಮಾಯ ಮೋಹ ಶಕ್ತಿ, ನನ್ನ ಜೀವನ ಮುಕ್ತಿಯೂ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ ನಿನ್ನ ಪಾದ ಚರಣಗಳಿಗೆ ಯಾವ ಹೂವು ಮುಡಿಸಲಿ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ. ಭಾವವಿಲ್ಲದ ಪದವ ಹಾಡಿ, ಭಾವವಿಲ್ಲದ ಪದವ ಹಾಡಿ ಯಾವ ಪದಕ್ಕೆ ಸೇರಲಿ ದೇವ ನಿನ್ನ ಸನ್ನಿಧಿಯೋ, ದೇವ ನಿನ್ನ ಸನ್ನಿಧಿಯೋ ಯಾವ ವರವ ಬೇಡಲಿ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ ನಿನ್ನ ಪಾದ ಚರಣಗಳಿಗೆ ಯಾವ ಹೂವು ಮುಡಿಸಲಿ ನಿನ್ನ ಗುಡಿಯ ಬಾಗಿಲಲ್ಲಿ, ಯಾವ ಹಾಡು ಹಾಡಲಿ, ಯಾವ ಹಾಡು ಹಾಡಲಿ, ಯಾವ ಹಾಡು ಹಾಡಲಿ. ಜೈ ಹಿಂದ್. ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ, ಸಂಘದ ಸದಸ್ಯರೇ, ಇಂದಿನ ಸಭೆಗೆ ವಿಶೇಷವಾಗಿ ಬಂದಂತ ಆಹ್ವಾನಿತರೇ, ಸಹೋದರ ಸಹೋದರಿಯರೇ ಮತ್ತು ವೇದಿಕೆಯ ಮೇಲಿದ್ದಂತ ಎಲ್ಲ ಅತಿಥಿ ಗಣ್ಯಮಾನ್ಯರೇ, ನಮ್ಮ ಸಂಘದ 3ನೇ ಶನಿವಾರದ ಕಾರ್ಯಕ್ರಮ ಇವತ್ತು ಕರೆಕ್ಟ್ ಆಗಿ 2 ಗಂಟೆಗೆ ಆರಂಭ ಆಗಿದೆ. ವಿಶೇಷವಾದಂತ ಒಂದು ಸಮಾರಂಭ ಇವತ್ತ ನಮ್ಮ ಸಂಘದ ಕೃಷಿ ವಿಭಾಗದ ಹಿರಿಯ ನಾಗರಿಕರ ಸಮಿತಿ ಅಧ್ಯಕ್ಷ ಅಂತ ಡಿ.ಟಿ. ಪಾಟೀಲ್ ಅವರು
3 ದಿವಸದ ಕೆಳಗ ನಮಗೆ ಒಂದು ಗೌರವ ಡಾಕ್ಟರೇಟ್ ಪದವಿ ತಗೊಂಡು ನಮ್ಮ ಸಂಘಕ್ಕೆ ಬಹಳಷ್ಟು ಹೆಮ್ಮೆಯನ್ನ ತಂದಿದ್ದಾರೆ. ಈ ಒಂದು ಸಮಾರಂಭವನ್ನು ನಾವು ಮುಂದಿನ ತಿಂಗಳು ಮಾಡಬೇಕಂತ ಮಾಡಿದ್ವಿ. ಯಾಕಂದ್ರೆ ಇವತ್ತಿನ ದಿವಸ ಅವ್ರದ್ದು ಮೊಮ್ಮಗಳು ಮದುವೆ ಅದ. ನಾಳೆ 4 ಗಂಟೆಗೆ ಅವರು ನಿಪ್ಪಾಣಿ ಆರೋಗ್ಯ ಒಳಗೆ ಹೋಗ್ಬೇಕು. ಹೀಗಾಗಿ ಬೇಡ, ಇವತ್ತು ಎಷ್ಟೊತ್ತಾದ್ರೂ ಇವತ್ತು 3ನೇ ಶನಿವಾರ ಕಾರ್ಯಕ್ರಮ ನಾವು ಮಿಸ್ ಮಾಡೋದಿಲ್ಲ, ನೀವು ಮುಗಿಸ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ನಾವು ವಿನಂತಿ ಮಾಡಿದ್ದಕ್ಕ ಅವರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗ ಕಾರ್ಯಕ್ರಮ ಪ್ರಾರ್ಥನೆಯನ್ನ ಆರಂಭ ಆಗಿದೆ. ಮುಂದಿನ ವಿಷಯವನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ. ದಯಮಾಡಿ ಲೇಟ್ ಆಗಿ ಬಂದಂಥವ್ರು ಊಟದ ವ್ಯವಸ್ಥೆ ಇದೆ, ದಯಮಾಡಿ ಬೇಗ ಬೇಗ ಊಟ ಮಾಡಿ ಇಲ್ಲೇ ಹಾಲ್ನೊಳಗೆ ಬಂದು ಕೂತ್ಕೊಳ್ಬೇಕು. ಈಗ ನಮ್ಮ ಒಂದು ನಿಗದಿತ ಕಾರ್ಯಕ್ರಮದ ಪ್ರಕಾರ ಮೊದಲನೇ ವಿಷಯ ಇರೋದು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ. ಶ್ರದ್ಧಾಂಜಲಿಯನ್ನ ನಾವು ಹುತಾತ್ಮರಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಏನೋ ಕಳೆದ ಒಂದು 15 ದಿವಸದ ಕೆಳಗ ನಮ್ಮ ಒಂದು ಕಾಶ್ಮೀರದಲ್ಲಿ 26 ಜನ ಭಯೋತ್ಪಾದಕರು ನಮ್ಮ ಟೂರಿಸ್ಟ್ ಅನ್ನ ಅನಾಯಾಸವಾಗಿ ಯಾವುದೇ ಇದು ಇಲ್ದನ ಕೊಂದು ಹಾಕಿ ಒಂದು ದೌರ್ಜನ್ಯವನ್ನು ಎಸಗಿದರು. ಇದಾದ ನಂತರ ನಡೆದಂತ ಸಣ್ಣ ಸಣ್ಣ ಒಂದು ಘರ್ಷಣೆಯಲ್ಲಿ ಕೆಲವು ಅಧಿಕಾರಿಗಳು, ಸೈನಿಕರು ಅವರು ಕೂಡ ಹುತಾತ್ಮರಾದರು. ಅದರ ಪ್ರತಿಫಲವಾಗಿ ನಮ್ಮ ಪ್ರಧಾನಮಂತ್ರಿಗಳಂತ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಸಿಂಧೂರ್ ಅಂತ ತಿಳ್ಕೊಂಡ ಕಾರ್ಯಕ್ರಮವನ್ನ ನಡೆಸಿಬಿಟ್ಟು ಯಾವ ಒಂದು ನಮ್ಮ ಮಹಿಳೆಯರು ಅವರ ಪುರುಷರನ್ನ, ಅವರ ಪತಿಯನ್ನ ಈ ದಾಳಿಯಲ್ಲಿ ಕರ್ಕೊಂಡಿದ್ದಾರೆ, ಅವರು ಸಿಂಧೂರವನ್ನ ಅಳಿಸಿಕೊಂಡಿದ್ದಾರೆ. ಅದಕ್ಕೆ ಪ್ರತಿಫಲವಾಗಿ ಸಿಂಧೂರ್ ಅಂತಕ್ಕಂಥ ಒಂದು ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಪಾಠ ಕಲಿಸಿ ಆಗಿದೆ. ಅದರ ಬಗ್ಗೆ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿ ದಿವಸ ಬೆಳಗಿಂದ ಸಾಯಂಕಾಲ ತನಕ ಟಿವಿ ಒಳಗ, ಪೇಪರ್ನೊಳಗ ಎಲ್ಲ ಸುದ್ದಿಗಳು ಬರ್ತಾವ, ನೀವೆಲ್ಲ ನೋಡಿದ್ದೀರಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಹುತಾತ್ಮರಾದಂಥವರಿಗೆ ನಮ್ಮ ಇಡೀ ದೇಶನ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ. ಸರ್ಕಾರ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ. ಮತ್ತು ನಮ್ಮ ಹಿರಿಯ ನಾಗರಿಕರ ಸಂಘದ ಪರವಾಗಿ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳೆದ ವಾರ ಒಂದು ಮೆಸೇಜ್ ಅನ್ನ ಕಳಿಸಿದ್ದೇವೆ. ಈ ಒಂದು ದುಃಖದಲ್ಲಿ ನಮ್ಮ ಹಿರಿಯ ನಾಗರಿಕರ ಸಂಘ ಕೂಡ ಅಖಿಲ ಭಾರತ ಹಿರಿಯ ನಾಗರಿಕರ ಸಂಘ ಭಾಗಿಯಾಗಿದೆ. ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಟೆಲಿಗ್ರಾಫ್ ಮೆಸೇಜ್ ಮುಖಾಂತರವಾಗಿ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳಿಸಿದ್ದೇವೆ. ಆದರೆ ನಮ್ಮ ಒಂದು ಮಾಮೂಲು ಪ್ರಕಾರ ಏನು ಪ್ರತಿ ತಿಂಗಳ ಮೀಟಿಂಗ್ ಆಗ್ತಾವೋ, ಮೀಟಿಂಗಿನ ಪೂರ್ವದಲ್ಲಿ ಇಂಥ ನಮ್ಮ ಸಂಘದ ಯಾವುದೇ ಒಂದು ಸದಸ್ಯರಿರಲಿ, ಗಣ್ಯ ವ್ಯಕ್ತಿಗಳಿರಲಿ, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಪ್ರಕಾರವಾಗಿ ಇವತ್ತಿನ ಒಂದು ಸಮಾರಂಭಕ್ಕಿಂತ ಪೂರ್ವದಲ್ಲಿ ಈ ಹುತಾತ್ಮರಾದಂಥ ಎಲ್ಲ ನಮ್ಮ ಜನರಿಗೆ, ಸೈನಿಕರಿಗೆ, ಅಧಿಕಾರಿಗಳಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ. ಇದರ ಜೊತೆಗೆ ನಾವು ನಮ್ಮ ಒಂದು ಹಿರಿಯ ನಾಗರಿಕರ ಸಂಘದ ಪರವಾಗಿ ಏನೋ ಒಂದು ಅವರಿಗೆ ಸಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ ಅಥವಾ ದೇಶ ರಕ್ಷಣೆಗೆ, ಅದನ್ನೆಲ್ಲ ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ ಅಂತ ಒಂದು ಘೋಷಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದಯಮಾಡಿ ಎಲ್ಲರ ಎದ್ದು ನಿಂತುಕೊಂಡು 1 ನಿಮಿಷ ಮೌನಾಚರಣೆಯನ್ನ ಮಾಡಬೇಕು. ಮೌನ ಶ್ರದ್ಧಾಂಜಲಿ ಆರಂಭ.
ಸಮಾಪ್ತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಮ್ಮ ಎಲ್ಲ ಬಂಧುಗಳೇ, ಈಗ ನಾನು ಈಗಾಗಲೇ ಹೇಳಿದ ಹಾಗೆ DT ಪಾಟೀಲರು 4 ಗಂಟೆಗೆ ಅವರ ಕಾರ್ಯಕ್ರಮ ಮಾಡಿದ ಮೇಲೆ ಉದ್ಘಾಟನೆ ಆಗ್ತದೆ. ಉದ್ಘಾಟನೆ ಆದ ನಂತರ DT ಪಾಟೀಲ್ ಸನ್ಮಾನ ಕಾರ್ಯಕ್ರಮ ಆಗ್ತದೆ. ನಂತರ ಉದ್ಘಾಟಕರು ಒಂದೆರಡು ಮಾತಾಡ್ತಾರೆ. ಇದು ಮುಗಿದ ಮೇಲೆ ಪುನಃ ನಾವು ನಮ್ಮ ಸಂಘದ ಸದಸ್ಯರ ಮುಕ್ತ ಸಭೆ ಕಂಟಿನ್ಯೂ ಮಾಡ್ತೇವೆ. ಮುಕ್ತ ಸಭೆಯಲ್ಲಿ ಪ್ರತಿ ತಿಂಗಳು ನಾವು ಹಿರಿಯ ನಾಗರಿಕರ ಸಮಸ್ಯೆಗಳು, ಸರ್ಕಾರ ಕೂಡ ಏನ್ ಚರ್ಚೆ ಆಗಿದೆ, ಯಾವ ಬೇಡಿಕೆ ಆಗಬಹುದು, ಮುಂದೆ ನಾವು ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಇದರ ಎಲ್ಲರ ಬಗ್ಗೆ ತಮ್ಮೆಲ್ಲರಿಗೂ ತಿಳುವಳಿಕೆಯನ್ನ ಕೊಡ್ತಾ ಇದ್ದೇವೆ. ಅಲ್ಲಿವರೆಗೆ ತಾವು DT ಪಾಟೀಲರನ್ನು ಬೀಳ್ಕೊಂಡು ನಂತರ ಕೂಡ ಸಾಯಂಕಾಲ 5 ಗಂಟೆವರೆಗೆ ಸಭೆ ನಡೀತಾ ಇದೆ. ತಾವೆಲ್ಲ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಅಭಿಪ್ರಾಯವನ್ನು ಹೇಳ್ಬೇಕಂತ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ಒಂದು ಕಾರ್ಯಕ್ರಮ ಈಗಾಗಲೇ ನಾನು ಹೇಳಿದ ಹಾಗೆ ಸಮಾರಂಭ ಮುಗಿದ ನಂತರ ಸಂಘದ ಸಭೆ ನಡೀತಾ ಇದೆ. ಈ ಸಮಾರಂಭ ಮಾನ್ಯ ಶ್ರೀ DT ಪಾಟೀಲ್ ಅವರು ಏನು ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸತಕ್ಕಂತ ಒಂದು ಕಾರ್ಯಕ್ರಮ ಇದು. ಈ ಒಂದು ಅಭಿನಂದನೆ ಕಾರ್ಯಕ್ರಮ ಸಲ್ಲಿಸಕ್ಕ ಪೂರ್ವದಲ್ಲಿ ಅವ್ರ ಬಗ್ಗೆ ಸಂಕ್ಷಿಪ್ತವಾದಂತ ಪರಿಚಯ ನಮಗೆಲ್ಲ ಇದೆ. ಆದರೂ ನಾನು ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ. ಮೂಲತಃ ಇವರು DT ಪಾಟೀಲರು ದ್ಯಾಮನಗೌಡ ತಮ್ಮನಗೌಡ ಪಾಟೀಲ್ ಅಂತ ತಿಳ್ಕೊಂಡು ಹುಬ್ಬಳ್ಳಿ ಮಹಾನಗರದ ಸುಪ್ರಸಿದ್ಧ ರೈತ ಕುಟುಂಬದಿಂದ ಬಂದಂತವರು ಮತ್ತು ಸ್ವತಃ ರೈತರಾಗಿ ದುಡಿದು ಮೇಲತ್ತರಕ್ಕೆ ಬೆಳೆದಂತ ಒಬ್ಬ ವ್ಯಕ್ತಿಗಳು. ರಾಜಕಾರಣದಲ್ಲಿ ಕೂಡ ಇವರು ತಮ್ಮನ್ನೇ ಒಂದು ಗುರುತಿಸಿಕೊಂಡ್ಬಿಟ್ಟು ಸುಮಾರು 50 ವರ್ಷದಿಂದ ಇವತ್ತಿನವರೆಗೂ ರಾಜಕೀಯ ಜೀವನದಲ್ಲಿ ಕೂಡ ಅವರು ತಮ್ಮ ಒಂದು ಖ್ಯಾತಿಯನ್ನ ಇವತ್ತಿಗೂ ಉಳಿಸಿಕೊಂಡು ಬಂದಿದ್ದಾರೆ. ಇವರು ತಮ್ಮ ಒಂದು ಸ್ವಲ್ಪ ಅವರ ತಂದೆಯ ನಿಧನದ ನಂತರ ಇದ್ದಂತ ಸ್ವಲ್ಪ ಜಮೀನಿನಲ್ಲಿ ಏನು ಮಾಡಕ್ ಸಾಧ್ಯ ಆಗೋದಲ್ಲ ಅಂತ ತಿಳ್ಕೊಂಡು ಏನಾದ್ರು ಒಂದು ಪ್ರಯತ್ನ ಮಾಡಿ ನಾವು ದುಡಿಬೇಕು ಅಂತಕ್ಕಂಥ ಕಾರಣದಿಂದ ಈ ಗಬ್ಬೂರು ಮತ್ತು ಅಲ್ಲಿ ಸುತ್ತಲದ ಹಳ್ಳಿಯಲ್ಲಿ ಇರ್ತಕ್ಕಂಥ ಬೀಳು ಭೂಮಿ ಅಂದ್ರೆ ಬರೇ ಗುಡ್ಡ, ಕಾಡು ಗುಡ್ಡ, ಈ ಭೂಮಿಯನ್ನ ಅವರು ಖರೀದಿ ಮಾಡಿದ್ರು. ಯಾಕೆ ಖರೀದಿ ಮಾಡಿದ್ರು ಅಂದ್ರೆ ದೊಡ್ಡ ಪ್ರಮಾಣದ ಬಹಳಷ್ಟು ದುಡ್ಡು ಹಾಕಿ ಭೂಮಿ ಖರೀದಿ ಮಾಡಕ್ ದುಡ್ಡು ಇಲ್ಲ. ಎಷ್ಟು ಚೀಪಾಗಿ ಸಿಗ್ತತಿ ಅದರ ಸಾಕು ನಮ್ಮ ಹತ್ರ ಎಷ್ಟು ದುಡ್ಡು ಐತಿ ಅಂತ ತಿಳ್ಕೊಂಡು ಬಹಳಷ್ಟು ಕಡಿಮೆ ಬೆಲೆಯೊಳಗ ಅವ್ರು ತಗೊಂಡಂತಾಗ ಬಹಳಷ್ಟು ಜನ ಅವ್ರಿಗೆ ಕಮೆಂಟ್ಸ್ ಮಾಡಿದ್ರು. ಈ ಗುಡ್ಡ ತಗೊಂಡು ಏನ್ ಮಾಡ್ತೀರಿ, ಇದು ಎದಕ್ಕೆ ಖರೀದಿ ಮಾಡಿರಿ, ಇದರಿಂದ ಏನ್ ಮಾಡಕ್ ಸಾಧ್ಯ ಆಗತ್ತೆ ಅಂತ ಬಹಳಷ್ಟು ಜನ ಅವ್ರಿಗೆ ಕಮೆಂಟ್ಸ್ ಮಾಡಿದ್ರು. ಆದ್ರೆ ಅವರು ತಮ್ಮ ಪ್ರಯತ್ನವನ್ನ ಏನ್ ಮನಸ್ಸಿಗೆ ಯಾವ ಉದ್ದೇಶದಿಂದ ಅದನ್ನು ಗುಡ್ಡ ತಗೊಂಡಿದ್ರು ಅಂತ ಒಂದು ಗುಡ್ಡ ಕರ್ಲ್ ಭೂಮಿ, ಕಾಡಿದ್ದಂತ ಭೂಮಿಯನ್ನ ತಗೊಂಡು ಅದನ್ನ ಪರಿವರ್ತನೆ ಹೇಗೆ ಮಾಡಿದ್ರು ಅಂತ ಬಹುಶಃ ನೀವು ಹಿಂದೆ ಒಮ್ಮೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಿದ್ರಿ ನೀವು, ಬಂಗಾರದ ಮನುಷ್ಯ ಅಂತ. ಆ ಪಿಕ್ಚರ್ನೊಳಗ ಅವರು ಇದು ಯಾವ್ದು ನಡೀಲಿಲ್ಲ ಇದ್ರು ನಡೆದತ್ತೆ ಅಂತ ತಗೊಂಡು ತೋರಿಸ್ತಾರೆ. ಆ ಪಿಕ್ಚರ್ನೊಳಗ ರಾಜ್ಕುಮಾರ್ ಕೂಡ ಒಂದು ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಅದ್ಭುತವಾದಂತ ಸಾಧನೆಯನ್ನ ಮಾಡಿಕೊಂಡು ಬಂದು ಪ್ರಸಿದ್ಧಿ ಪಡೆದಂತವರು. ಅವರ ಒಂದು ಖ್ಯಾತಿಯಿಂದ ಅವರ ಒಂದು ಸ್ಮರಣೆಯನ್ನ ಮಾಡ್ತಾ ಅವರು ನಾನು ಯಾಕೆ ಹೀಗೆ ಮಾಡಬಾರ್ದು ಅಂತ ತಿಳ್ಕೊಂಡು ಆ ಗುಡ್ಡದ ಭೂಮಿಯನ್ನ ಸ್ವತಃ ನಿಂತು ಸಾಗುವಳಿ ಮಾಡಿ ಪ್ರತಿ ವರ್ಷ ಸ್ವಲ್ಪ ಅಲ್ಲಿ ಕಲ್ಲು ಮಳ್ಳು ಎಲ್ಲಾನು ತೆಗೆದು ಹಾಕಿ ಯಾವ ಲೆವೆಲಿಗೆ ತಂದ್ರು ಅಂತಂದ್ರ ಇವತ್ತು ಆ ಗುಡ್ಡದ ಭೂಮಿ ಏನೈತಲ್ಲ ಅವ್ರ ಪರಿಶ್ರಮದಿಂದ ನಂದನವನದ ಹಾಗೆ ಆಗಿ ಇವತ್ತು ಅವ್ರಿಗೆಲ್ಲ ಪ್ರಶಸ್ತಿ ಸಿಗಬೇಕಾಗ ಅದೇ ಒಂದು ಕಾರಣ. ಹೀಗಾಗಿ ಅದನ್ನೇನು ಒಂದು ಕನ್ವರ್ಸೇಷನ್ ಮಾಡಿ ಮತ್ತೆ ಅದ್ರ ಜೊತೆಗೆ ಹತ್ತಿರದಂತ ಕೆಲವು ಜಮೀನುಗಳನ್ನು ಕೂಡ ಕರೆದು ಹಿಡಿದು ಇವರು ಸಾಗುವಳಿಯನ್ನ ಮಾಡಬೇಕಾದ್ರೆ ವಿಶೇಷವಾಗಿ ಸ್ವಸಹಾಯ ಒಂದು ಇದರಿಂದ ಸಾವಯವ ಗೊಬ್ಬರ ಅಂದ್ರೆ ಈ ಕೆಮಿಕಲ್ಸ್ ಯಾವುದು ಉಪಯೋಗ ಮಾಡುವಂಗಿಲ್ಲ. ಕೆಮಿಕಲ್ಸ್ ಇದ್ದಂತ ಗೊಬ್ಬರನ ಮುಟ್ಟದಂಗನ ತಮ್ಮ ಮನೆಯಲ್ಲಿ ಇದ್ದಂತ ಒಂದು ಸಾವಯವ ಗೊಬ್ಬರವನ್ನ ಒರಿಜಿನಲ್ ಆರ್ಗ್ಯಾನಿಕ್
ಈ ಆರ್ಗ್ಯಾನಿಕ್ ಗೊಬ್ಬರದ ಮುಖಾಂತರವಾಗಿ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾ ಅವ್ರ ತೋಟದೊಳಗ ಇವತ್ತು ಯಾವ ಪ್ರಮಾಣದೊಳಗದ ಅಂತಂದ್ರೆ ಉತ್ತರ ಹಿಂದೂಸ್ತಾನದೊಳಗ ಬೆಳೀತಕ್ಕಂಥ ಎಲ್ಲ ಫಲಗಳು ಅವ್ರ ತೋಟದಲ್ಲಿ ಸಿಗ್ತಾ ಇದ್ದಾವೆ. ಇವತ್ತು ಕಿತ್ಲಿ ಇರಲಿ, ಸೇಬು ಇರಲಿ, ಗೋಡಂಬಿ ಇರಲಿ, ತೆಂಗು, ಅಡಿಕೆ ಯಾವುದೂ ಇಲ್ಲಿ ಇಲ್ಲ ಅನ್ನೋಂಗಿಲ್ಲ. ಅದನ್ನ ಅವರು ಮಾಡಿ ತೋರಿಸಿದಾರ. ಆ ರೀತಿಯೊಳಗೆ ಎಲ್ಲರೂ ಮಾಡಕ್ ಸಾಧ್ಯ ಆಗತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಈಗಾಗಲೇ ಅವರಿಗೆ ಸುಮಾರು 7-8 ವರ್ಷದ ಕೆಳಗನ ಭಾರತ ಸರ್ಕಾರದಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅವ್ರು ಸರ್ಟಿಫೈ ಮಾಡಿ ನಾವೇನು ಕರ್ನಾಟಕದೊಳಗೆ ಪಿಕ್ಚರ್ ತೆಗೆದಿದ್ವಿ ಅದೇ ಅವಾರ್ಡ್ ಅಲ್ಲಿ ಬಂಗಾರದ ಮನುಷ್ಯ ಅಂತ ತಿಳ್ಕೊಂಡು ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇದಾದ ನಂತರ ಅವರ ಸಾಧನೆಯನ್ನು ಮೆಚ್ಚಿಕೊಂಡು ಇಡೀ ಭಾರತ ದೇಶದ ತುಂಬ ಇದ್ದಂತ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಮತ್ತು ಬೇರೆ ಬೇರೆ ದೇಶದವರು ಕೂಡ ಬಂದು ಇವ್ರು ಏನು ಮಾಡ್ಯಾರ ಅಂತ ನೋಡ್ಕೊಂಡು ಎಲ್ಲ ಇದನ್ನು ಮಾಡಿದ ಹೊತ್ತಿನೊಳಗ ಅವರಿಗೆ ಸುಮಾರು 9ರಿಂದ 10 ಪ್ರಶಸ್ತಿಗಳು ಬಂದಿದ್ದಾವೆ. ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಶಸ್ತಿಗಳು, ಕೃಷಿ ಪಂಡಿತ, ಕೃಷಿ ತಜ್ಞ, ಕೃಷಿ ಮೇಧಾವಿ, ಹೀಗೆ ಹಲವಾರು ಇದು ಪ್ರಶಸ್ತಿಗಳು ಬಂದ ಮೇಲೆ ಪುನಃ ಅವರಿಗೆ ಕಳೆದ ವರ್ಷ ತಾನೇ ವರ್ಷದ ಕೆಳಗ ನಮ್ಮ ಹಿರಿಯ ನಾಗರಿಕರ ಸಂಘದೊಳಗ ನಾವು ಬಹಳಷ್ಟು ಶೆಲ್ಗಳ ಭಾಗಗಳನ್ನ ಮಾಡಿದ್ದೇವೆ. ಒಂದು ಮಹಿಳಾ ಸೆಲ್ ಇದೆ, ಒಂದು ಕೃಷಿ ಹಿರಿಯ ನಾಗರಿಕರಿದೆ, ವಾಣಿಜ್ಯ ಹಿರಿಯ ನಾಗರಿಕರಿದೆ, ಆಮೇಲೆ ನಿವೃತ್ತ ನೌಕರದು ಒಂದು ಸೆಲ್ ಇದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಹಿರಿಯ ನಾಗರಿಕರು ಏನಿದಾರ ಇವ್ರದೊಂದು ವಿಭಾಗವನ್ನು ನಾವು ಮಾಡಿದ್ದೇವೆ. ಇದು ಮಾಡಿದ ಮೇಲೆ ಕೃಷಿ ವಿಭಾಗದ ಹಿರಿಯ ನಾಗರಿಕರ ಒಂದು ಸಮಿತಿಗೆ ಇವರ ಒಬ್ಬ ಯೋಗ್ಯವಾದಂತ ವ್ಯಕ್ತಿ ಅಂತ ತಿಳ್ಕೊಂಡು ಅವ್ರನ್ನ ಅಧ್ಯಕ್ಷ ಅಂತ ನೇಮಿಸಿದ ಮೇಲೆ ಅವರು ಸತತವಾಗಿ ನಮ್ಮ ಸಂಘಕ್ಕೆ ಡೇ ಅಂಡ್ ನೈಟ್ ಯಾವುದೇ ಸೌಲಭ್ಯ ಇರಲಿ, ಯಾವುದೇ ಸಹಾಯ ಇರಲಿ, ಅದನ್ನು ಮಾಡೋದು ಬಿಡೋದು ಬೇಡ ಅಂತ ತಿಳ್ಕೊಂಡು ನಮ್ಮ ಸಂಘದ ಜೊತೆಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದಾರೆ. ಬಹುಶಃ ನಮ್ಮ ಸಂಘದ ಲೆಕ್ಕನೋ ಅವ್ರ ಲೆಕ್ಕ ಗೊತ್ತಿಲ್ಲ. ಕಳೆದ ವರ್ಷ ಅವರಿಗೆ ಇಲ್ಲಿ ತನಕ ಇಷ್ಟೆಲ್ಲ ಅವಾರ್ಡ್ ಬಂದ್ರು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದಿಲ್ಲ. ಹೋದ ವರ್ಷ ಇದನ್ನೊಂದು ಪ್ರಯತ್ನ ಮಾಡೋಣ ಅಂತ ಅವರು ಪ್ರಯತ್ನ ಆರಂಭ ಮಾಡಿದ್ರು. ಆ ಪ್ರಯತ್ನಕ್ಕೆ ನಮ್ಮ ಸಂಘನೂ ಕೈ ಜೋಡಿಸ್ತು. ಅವರ ಒಂದು ಪ್ರಯತ್ನ ಮೆಚ್ಚಿ ಕರ್ನಾಟಕ ಸರ್ಕಾರ ಅವರು ಕನ್ನಡ ರಾಜ್ಯೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವ ಕನ್ನಡ ರಾಜ್ಯೋತ್ಸವದೊಳಗ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನವನ್ನ ಮಾಡಿದರು. ಈ ರಾಜ್ಯ ಪ್ರಶಸ್ತಿ ಬಂದ ಮೇಲೆ ಆಯ್ತಿದು, ಇನ್ನು ರಾಜ್ಯ ಪ್ರಶಸ್ತಿ ಆದ್ಮೇಲೆ ಮುಗಿದು ಹೋಯ್ತು ಅಂತ ತಿಳ್ಕೊಂಡು ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಕಳೆದ ವಾರ ತಾನೇ ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಡ್ತಾ ಇದ್ದಾರೆ. ರಾಜ್ಯಕ್ಕೆ 4 ಜನರಿಗೆ ಕೊಡ್ತಾರೆ, ಕೃಷಿ ಒಳಗ ಸಂಶೋಧನೆ ಮಾಡಿ ಸಾಧನೆಯನ್ನ ಮಾಡಿದಂಥವ್ರಿಗೆ. ಅಂತ ಒಂದು ಲಿಸ್ಟ್ನೊಳಗ ಅವ್ರದ್ದು ಕಳೆದ ವಾರ ಹೆಸರು ಹೋತು. ಹೆಸರು ಹೋಗಿ ಇನ್ನ ಡಿಕ್ಲೇರ್ ಆಗ್ಬಿಡ್ತೈತೆ ಅಂತಕ್ಕಂಥ ಸಂದರ್ಭದೊಳಗ ಲಾಸ್ಟ್ ಮೂಮೆಂಟ್ನೊಳಗ ಇವ್ರ ಹೆಸರು ಕೈ ಬಿಡುತ್ತೆ. ಈ ಕೈ ಬಿಟ್ಟ ಮೇಲೆ ಏನಪ್ಪ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಇವ್ರ ಹೆಸರು ಎಲ್ಲಿ ಹೋಗ್ತೈತೆ ಅಂತಕ್ಕಂಥ ಒಂದು ವಾತಾವರಣದೊಳಗ ಮತ್ತದು ದೇವರ ಆಶೀರ್ವಾದದಿಂದ ರಾತ್ರಿ 11-10 ಗಂಟೆಗೆ ಅವ್ರ ಹೆಸರು ಮತ್ತೆ ಟೈಪ್ ಆಗಿ ಗವರ್ನರ್ ಸಹಿ ಹೋಗ್ತದೆ. ಅದಕ್ಕೆ ಈ ರೀತಿ ಒಳಗ ನಿಜವಾದಂತ ನಿಸ್ವಾರ್ಥ ಸೇವೆಯಿಂದ ಪ್ರಯತ್ನ ಮಾಡಿದಂಥವ್ರಿಗೆ ದೇವರು ಯಾವಾಗಿದ್ರು ಹಿಂದಿರ್ತಾನ. ಆ ರೀತಿ ಒಳಗ ಅವ್ರಿಗೆ ಒಂದು ಪ್ರಶಸ್ತಿ ಬಂದಿದೆ, ಗೌರವ ಡಾಕ್ಟರೇಟ್ ಅಂತಕ್ಕಂಥ ಪ್ರಶಸ್ತಿ. ಇದ್ರ ಜೊತೆಗೆ ಇನ್ನೊಂದು ವಿಷಯ ನಿಮಗೆ ಹೇಳ್ಬೇಕಂದ್ರೆ, ಬಹುಶಃ ನಮ್ಮ ಸಂಘ ಚಲುವಾಗಿ ಈಗ 18 ವರ್ಷ ಮುಗೀತು. ಈಗ ಒಂದು 7-8 ವರ್ಷ ಕೆಳಗ ನಮ್ಮ ಸಂಘದೊಳಗ ಯಾರ್ಯಾರು ಬಂದು ಸೇರ್ಕೊಂಡಿದಾರ ಅವ್ರಿಗೆ ಏನು ಗೊತ್ತಿಲ್ಲ. ವಿಶೇಷವಾಗಿ 5ನೇ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದಂತವ್ರಿಗೆ 5ನೇದವ್ರಿಗೆ. ಯಾಕಂದ್ರೆ ನಮ್ಮ ಸಂಘದೊಳಗ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಂತವ್ರ ಒಳಗ ಈಗಾಗಲೇ ನಮ್ಮ ಇಲ್ಲಿ ಎದುರಿಗಿದ್ದಂಥವ್ರು ಇವರು ಸುನಂದ ಬೆನ್ನೂರ್ ಅವರು ಈಗ 6 ತಿಂಗಳ ಕೆಳಗ ತಮಿಳುನಾಡು ವಿಶ್ವವಿದ್ಯಾಲಯದೊಳಗ ಅವ್ರಿಗೂ ಮಹಿಳಾ ಜೀವಮಾನ ಸಾಧನೆ ಮಾಡಿದಂತ ಮಹಿಳೆ ಅಂತ ತಿಳ್ಕೊಂಡು ಒಂದು ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟಿದ್ದಾರೆ. ಇದಾದ ನಂತರ ನಮ್ಮ ಸಂಘದ ಇನ್ನೊಬ್ಬ ಉಪಾಧ್ಯಕ್ಷ ಬಾಗಲಕೋಟೆ ಅವರು ಆರ್ಕೆ ಮಠದ ಅಂತ ತಿಳ್ಕೊಂಡು ಬರ್ತಾ ಇದ್ದಾರೆ. ಈಗ ಅನ್ವಯ ಅವರು ಆರ್ಕೆ ಮಠದವ್ರಿಗೆ ಮಹಾರಾಷ್ಟ್ರ ಸರ್ಕಾರದಿಂದ ಅವರು ಮಹಾರಾಷ್ಟ್ರದಲ್ಲಿನ ಅವರು ಇದನ್ನು ಮಾಡಿದ್ರಿಂದ ಫ್ಯಾಕ್ಟರಿ ಎಲ್ಲ ಸಮಾಜ ಸೇವೆ ಮಾಡಿದ್ರಿಂದ ಅವ್ರಿಗೂ ಒಂದು ಗೌರವ ಡಾಕ್ಟರೇಟ್ ಆರ್ಕೆ ಮಠದವರಿಗೆ ಸಿಕ್ತು. ಅವರು ನಮ್ಮ ಉಪಾಧ್ಯಕ್ಷರು. ಇದು ಆದ ಮೇಲೆ ನಮ್ಮ ಸಂಘದ ಗೌರವಾಧ್ಯಕ್ಷರು ಬಹುಶಃ 1-2 ಸರಿ ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ ಕಮಲ್ ಮನೋಹರ್ ಅಂತ ತಿಳ್ಕೊಂಡು ಬೆಂಗಳೂರವರು, ಡಾಕ್ಟರ್ ಸ್ವಾಮಿ ಕಮಲ್ ಮನೋಹರ್ ಅವರು
ಇವ್ರಿಗೆ ನಮ್ಮ ಇಂಡಿಯಾದೊಳಗೆ ಸಿಕ್ಕಿಲ್ಲ, ಕೆನಡಾ ದೇಶದೊಳಗೆ ಡಾಕ್ಟರೇಟ್ ಸಿಕ್ತು. ಯಾಕಂದ್ರೆ ಇವರು 30 ರಾಷ್ಟ್ರದೊಳಗ ಹಿರಿಯ ನಾಗರಿಕರ ಸಲುವಾಗಿ ತಮ್ಮದೇ ಆದಂತ ಸೇವೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ವಿಶ್ವದಾದ್ಯಂತ ಇವರಿಗೆ ಸರ್ವಿಸ್ ಮೆಚ್ಚಿ ಕೆನಡಾ ದೇಶದೊಳಗ ಅವರಿಗೆ ಡಾಕ್ಟರೇಟ್ ಬಂತು. ಇದಾದ್ಮೇಲೆ ನಾವು ಬೆಂಗಳೂರು ವಿಭಾಗವನ್ನು ಆರಂಭ ಮಾಡಿದ್ವಿ. ಬೆಂಗಳೂರು ವಿಭಾಗದ ಕಾರ್ಯದರ್ಶಿಯಾಗಿ ಪೂರ್ಣಚಂದ್ರ ಅಂತ ತಿಳ್ಕೊಂಡು ಹೈಕೋರ್ಟ್ ಅಡ್ವೊಕೇಟ್ ಅವರು, ಬೆಂಗಳೂರು ವಿಭಾಗದ ಕಾರ್ಯದರ್ಶಿ ಪೂರ್ಣಚಂದ್ರ ಅಂತ. ಆ ಪೂರ್ಣಚಂದ್ರ ಅವರಿಗೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಸಿಕ್ತು. ಹೀಗಾಗಿ ಕಂಟಿನ್ಯೂಸ್ ಆಗಿ ನಮ್ಮ ಸಂಘದೊಳಗೆ ಯಾರು ನಿಸ್ವಾರ್ಥದಿಂದ ಸೇವೆ ಮಾಡ್ತಾರ ಅವರು ಬಹುಶಃ ಭಗವಂತ ತನ್ನಿಂದ ತಾನೇ ಡಾಕ್ಟರೇಟ್ ಪದವಿಯನ್ನ ಕೊಟ್ಕೊಂತ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಸಂಘದ ಉಪಾಧ್ಯಕ್ಷ ಅಂತ ಲಿಂಗರಾಜ್ ಅಂಗಡಿಯವರು ಕೂಡ ಮೈಯಾಳಿಗೆ ಹುಷಾರಿಲ್ಲ, ಈಗ ಬರ್ಬೇಕಾಗಿತ್ತು, ಬರ್ತಾರೆ. ಅವರಿಗೆ ಮುಂದಿನ ದಿವಸ ಸ್ವಲ್ಪ ಟೆಂಪರೇಚರ್ ಇದು ಆಗಿ ನೆಗಡಿಯದಾಗಿ ಪೇಷಂಟ್ ಆಗಿದ್ದಾರೆ. ಅವರು ಕೂಡ ಡಾಕ್ಟರೇಟ್ ಮೊದಲೇ ಪಡ್ಕೊಂಡು ಬಂದು ನಮ್ಮ ಸಂಘಕ್ಕೆ ಜಾಯಿನ್ ಆಗಿದ್ದಾರೆ. ಹೀಗಾಗಿ ನಮ್ಮ ಸಂಘದಲ್ಲಿ 6 ಜನ ಡಾಕ್ಟರೇಟ್ ಪದವಿಯನ್ನು ಪಡೆದಂತವರು ನಮ್ಮ ಸಂಘದಲ್ಲಿ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ DT ಪಾಂಡ್ರು ಕೂಡ ಸಿಕ್ಕಿದ್ದು ನಮ್ಗೆಲ್ಲರಿಗೂ ಬಹಳಷ್ಟು ಸಂತೋಷ ಆಗಿದೆ. ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶುಭಕಾಮನೆಗಳನ್ನ ಚಪ್ಪಾಳೆ ಮುಖಾಂತರವಾಗಿ ಅರ್ಪಣೆ ಮಾಡೋಣ. ನಂತರ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳನ್ನ ಮಾಡಬೇಕು ಅಂತ ತಿಳ್ಕೊಂಡು ಕೆಲವು ಅತಿಥಿಗಳ ಹೆಸರು ಲಿಸ್ಟ್ ಅನ್ನು ಮಾಡಿದ್ವಿ. ನಮ್ಮ ಹುಬ್ಬಳ್ಳಿ ತಹಸೀಲ್ದಾರ್ ಬರ್ತಾನೆ ಅಂದಿದ್ರು. ಹುಬ್ಬಳ್ಳಿ ತಹಸೀಲ್ದಾರ್ ಇನ್ನೊಂದ್ಸರಿ ಬಂದಿದ್ರು, ಬೇಡ ಅವರು ಬೇಡ ಮತ್ತು ಬೇರೆ ಯಾರು ಅತಿಥಿ ಹುಡ್ಕೊಂಡು, ಅದಕ್ಕೆ ನಾವು ರಿಟೈರ್ಡ್ ಆಫೀಸರ್ದು, ಸ್ಟೇಟ್ ಲೆವೆಲ್ ಆಫೀಸರು, ಯಾಕಂದ್ರೆ ನಮ್ಮ ಸಂಘ ನಿವೃತ್ತ ಸರ್ಕಾರಿ ನೌಕರರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕ ಹಿರಿಯ ನಾಗರಿಕರು ಇರುವುದರಿಂದ ನಾವು ನಿವೃತ್ತ ಅಧಿಕಾರಿಗಳನ್ನ ನಮ್ಮ ಸಂಘದೊಳಗ ಒಂದು ಸೈಡ್ IAS ಇಂದ ಹಿಡ್ಕೊಂಡು ಗ್ರೂಪ್ ಡಿ ತನಕ ಇದ್ರೆ, ಇನ್ನೊಂದು ಸೈಡ್ ರಾಜಕಾರಣಿಗಳು ex-MLA ಮಿಲಿಟರಿಯಿಂದ ಹಿಡ್ಕೊಂಡು ಅವರು ಕೂಡ ಇದ್ದಾರೆ. ಹೀಗಾಗಿ ನಾವು ಒಂದು ಉನ್ನತ ಶ್ರೇಣಿಯೊಳಗ ಏನು ಒಂದು ಸಾಧನೆಯನ್ನು ಅಧಿಕಾರಿಯಾಗಿ ನಿವೃತ್ತಿ ಆಗಿದ್ದಾರೆ ಅವ್ರನ್ನ ನಾವು ಪ್ರತಿ ತಿಂಗಳ ಇಲ್ಲಿ ಇನ್ವೈಟ್ ಮಾಡ್ತಾ ಇದ್ದೇವೆ. ಇವತ್ತಿನ ಒಂದು ಸಮಾರಂಭಕ್ಕೆ ನಮ್ಗ ಲೀಸ್ಟ್ ಒಳಗೆ ಸಿಕ್ಕಂತವರು SR ಗಾರವಾಡೆ ಅಂತ ತಿಳ್ಕೊಂಡವರು. ಈ SR ಗಾರವಾಡೆ ಅವರು ನಿವೃತ್ತರ ಇಲ್ಲೇ ಹುಬ್ಬಳ್ಳಿಯವರು. ಬಹುಶಃ ಅವ್ರನ್ನ ಇವತ್ತು ಅತಿಥಿ ಅಂತ ನೋಡಿದ್ರೆ ಇವರು ಅತಿಥಿ ಹೌದಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಸಿಂಪಲ್ ಆಗಿ ಅವರು ಇಲ್ಲಿ ಇದ್ದಾರೆ. ಇವರು ಕರ್ನಾಟಕ ಸರ್ಕಾರದ ಪೌರಾಡಳಿತ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕರಾಗಿ ನಿವೃತ್ತಿಯಾಗಿ ಬೆಂಗಳೂರಿನ ಸೆಟಲ್ ಆಗಿದ್ದಾರೆ. ಇವ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನು ನಾನು ಹೇಳ್ತಾ ಇದ್ದಾರೆ. R ಗಾರವಾಡ ಅಂತ ತಿಳ್ಕೊಂಡು ನಿವೃತ್ತ ಜಂಟಿ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಇವರಿಗೆ ಈಗ 70 ವರ್ಷ ವಯಸ್ಸು. ಇವರು ಮೂಲತಃ ಹುಬ್ಬಳ್ಳಿಯವರಾದರೂ ಕೂಡ ಬೆಂಗಳೂರೊಳಗ ಕಾಯಮಾಗಿ ಅಲ್ಲಿ ವಾಸವನ್ನ ಆಗಿದ್ದಾರೆ. ಇವರು ಪೌರಾಡಳಿತ ಇಲಾಖೆಯೊಳಗ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಆಮೇಲೆ ಮುನ್ಸಿಪಾಲಿಟಿಯ ಆಡಳಿತಾಧಿಕಾರಿಗಳಾಗಿ, ಕಾರ್ಪೊರೇಷನ್ದೊಳಗ ಲೀಗಲ್ ಅಡ್ವೈಸರ್ ಆಗಿ ಹಲವಾರು ರೀತಿಯಿಂದ ಇವರು ತಮ್ಮ ಸೇವೆಯನ್ನ ಕಂಪ್ಲೀಟ್ ಆಗಿ ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಒಳಗ ಸೇವೆಯನ್ನ ಸಲ್ಲಿಸಿ ಇವರ ದಕ್ಷ ಸೇವೆಯನ್ನ ಮೆಚ್ಕೊಂಡ್ ಬಿಟ್ಟ ಮೇಲೆ ಇವರು ಬೆಂಗಳೂರಿನೊಳಗ ಕರ್ನಾಟಕ ಸರ್ಕಾರದ ಒಂದು ಇಲಾಖೆ ಏನಿದೆ ಅಂದ್ರೆ ಪೌರಾಡಳಿತ ನಿರ್ದೇಶನಾಲಯ, ಅಲ್ಲೇ ಇವರಿಗೆ ಬಡ್ತಿ ಮುಖಾಂತರವಾಗಿ ಅಲ್ಲಿಗೆ ನೇಮಿಸಿದ್ರು. ಅಲ್ಲಿ ಕೂಡ ಬಡ್ತಿಯನ್ನ ಪಡೆದು ಕೊನೆಗೆ ಜಂಟಿ ನಿರ್ದೇಶಕರಾಗಿ ಅವರು ನಿವೃತ್ತಿಯನ್ನ ಪಡೆದು ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಯವರು ಪರಿಚಯ ನಮ್ಗೆ ಇದ್ದಿಲ್ಲ. ಅದಕ್ಕೆ ಇವ್ರ ಪರಿಚಯ ನಮ್ಗೆ ಸಿಕ್ಕ ಮೇಲೆ ಇಂಥವರು ಕೂಡ ನಮ್ಮ ಸಂಘದೊಳಗ ಬೇಕು. ಸದಸ್ಯತ್ವ ಅಷ್ಟೇ ಅಲ್ಲ, ಸಹಾಯ ಸಲಹೆ ಮಾಡಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಕೇಳಿಕೊಂಡಾಗ ಇವತ್ತಿನ ಸಮಾರಂಭಕ್ಕೆ ನೀವು ಅತಿಥಿಯಾಗಿ ಬರ್ಬೇಕಂತ ಅವರು ಬಂದಿದ್ದಾರೆ. ಅವರೇ ಈಗ ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿ ಕೊಡ್ತಾ ಇದ್ದಾರೆ. ಇವ್ರ ಜೊತೆಗೆ ನಾವು ಇನ್ನೊಬ್ಬರಿಗೆ ಅತಿಥಿ ಅಂತ ಹಾಕಿದ್ದೇವೆ, ಶಿವಶಂಕರ ಐಹೊಳೆ ಅಂತ ತಿಳ್ಕೊಂಡು. ಇವರು ಬಹಳಷ್ಟು ಸರಿ ನಮ್ಮ ಆಫೀಸ್ಗೆ ಬಂದಿದ್ದಾರೆ, ಆದ್ರೆ ಅತಿಥಿಯಾಗಿ ಬಂದಿಲ್ಲ, ಸೇವೆ ಮಾಡಕ್ಕೆ ಬಹಳಷ್ಟು ಸರಿ ಬಂದಿದ್ದಾರೆ. ಅದಕ್ಕೆ
ಅವ್ರದ್ದೊಂದು ವಿಶೇಷತೆ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಜನಕನ್ನಡ ಟಿವಿ ಮಾಧ್ಯಮದೊಳಗ ದೊಡ್ಡದೊಂದು ಪ್ರಚಾರ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ಪ್ರೋಗ್ರಾಂ ಪರಿಚಯ, ನಾಡಿನ ಒಂದು ಸಂಪನ್ಮೂಲಗಳು ಮತ್ತು ವ್ಯಕ್ತಿಗಳಿಂದ ಈ ಒಂದು ಕೊರತೆ ಏನಾಗಿದೆ, ಯಾವ ರೀತಿ ಹೋರಾಟ ಅಂತಕ್ಕಂಥ ಕಾರ್ಯಕ್ರಮವನ್ನ ಸತತವಾಗಿ ನಿರ್ದೇಶನ ಮೂಲಕವಾಗಿ ಅವರು ಮಾಡ್ಕೊಂತ ಬಂದಿದ್ದಾರೆ. ಅವ್ರ ಜೊತೆಗೆ ಅವರ ಲಿಂಗರಾಜ್ ಅಂತಕ್ಕಂಥ ಟಿವಿ ಕ್ಯಾಮ್ರಾಮನ್ ಕೂಡ ಇದ್ದಾರೆ, ಜಗದೀಶ್ ಅವರು. ಹೀಗಾಗಿ ಅವ್ರದೊಂದು ಟೀಮನ್ನ ನಾವು ಬಹಳಷ್ಟು ಸರಿ ನಮ್ಮ ಇಂಟರ್ವ್ಯೂ ತಗೊಂಡು ಹಿರಿಯ ನಾಗರಿಕರ ಬಗ್ಗೆ ಅವರು ಪ್ರಚಾರವನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರಚಾರ ಕೊಟ್ಟಿದ್ರಿ, ನಿಮ್ದು ಏನು ಪ್ರಚಾರ ಇಲ್ಲ ಅಂತ ತಿಳ್ಕೊಂಡು ನಾವು ಅವ್ರು ಕೇಳ್ಕೊಂಡು ಇವತ್ತು ಬರಬೇಕು ಅಂದಾಗ ಅವರು ಒಪ್ಪಿ ಕೂಡ ಇಲ್ಲಿ ಬಂದಿದ್ದಾರೆ. ಈ ಇಬ್ಬರು ವ್ಯಕ್ತಿಗಳು ಸಾಮಾನ್ಯವಾದಂತ ವ್ಯಕ್ತಿಗಳು, ಅದ್ಭುತವಾದಂತ ಒಂದು ಸೇವೆಯನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ಇವರು ಶಿವಶಂಕರ್ ಅವ್ರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಅಂತಂದ್ರ, ಇವರು ಇದೇ ಜೆ ಕಾಮರ್ಸ್ ಕಾಲೇಜಿನೊಳಗ ತಮ್ಮ ಪದವಿಯನ್ನು ಪಡೆದು, ಹಂಗ ಪಡೀಲಿಲ್ಲ, ಬೆಸ್ಟ್ ಬಾಯ್ ಪ್ರಶಸ್ತಿಯನ್ನ ಪಡ್ಕೊಂಡು NCC ಒಳಗ ಉತ್ತಮ ಸಾಧನೆಯನ್ನು ಮಾಡಿ ಇವರು ಲೀಡರ್ಶಿಪ್ನೊಳಗ ಪದವಿಯನ್ನು ಪಡ್ಕೊಂಡು ಹೊರಗೆ ಬಂದರು. ನಂತರ ಇವರು ಕೊಲ್ಲಾಪುರದ ದೇಶಭಕ್ತಿ ರತ್ನಪ್ಪ ಕುಂಬಾರ್ ಕಾಲೇಜ್ನೊಳಗ MBA ಮಾಸ್ಟರ್ ಆಫ್ ಇದನ್ನ ಬಿಸಿನೆಸ್ MBA ಪದವಿಯನ್ನ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಇದಾದ ನಂತರ ಅವರು ತಮ್ಮ ವೃತ್ತಿ ಜೀವನವನ್ನ ಬೇರೆ ಬೇರೆ ಪ್ರೈವೇಟ್ ಕಂಪನಿ, ಶ್ರೀರಾಮ್ ಕಂಪನಿ, ದಿವಾನ್ ಹೌಸಿಂಗ್ ಫೈನಾನ್ಸ್ ಕಂಪನಿ ಮತ್ತು ACDC ಕಂಪನಿ ಸೀನಿಯರ್ ಮ್ಯಾನೇಜರ್ ಹುದ್ದೆಯಲ್ಲಿ ಕಾರ್ಯವನ್ನ ಮಾಡ್ಕೊಂತ ಬಂದರು. ಇವರು ಅನೇಕ ಒಂದು ಸಾಮಾನ್ಯವಾಗಿ ಸಮಾಜ ಸೇವೆಯ ಒಂದು ಇದನ್ನ ಮೆಚ್ಚಿ, ಇವರ ಜ್ಞಾನವನ್ನು ಮೆಚ್ಚಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಉಪ ಸಂಪಾದಕರಾಗಿ ಕಾರ್ಯವನ್ನ ಮಾಡಿದ್ದಾರೆ. ನಂತರ ಇವರು ಇನ್ನೊಂದು ಟಿವಿ ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ ಪಬ್ಲಿಕ್ ನೆಕ್ಸ್ಟ್ ಅಂತ ಈಗೂ ಕೂಡ ಬರ್ತಾ ಇದೆ. ಈ ಪಬ್ಲಿಕ್ ನೆಕ್ಸ್ಟ್ ಇದರಲ್ಲಿ ಕೂಡ ಬಿಸಿನೆಸ್ ಹೆಡ್ ಆಗಿ ಕಾರ್ಯವನ್ನ ಮಾಡಿದರು ಮತ್ತು ಅದರದ ಸಂಯೋಜಕರಾಗಿ ಕೂಡ ಇದನ್ನು ಮಾಡಿ ಈಗ ಸದ್ಯ ನಮ್ಮ ಹುಬ್ಬಳ್ಳಿಯೊಳಗ ಜನಕನ್ನಡ ಟಿವಿ ಮಾಧ್ಯಮದ ಒಂದು ಚಾನಲ್ ಮತ್ತು ಸಂಪಾದಕರಾಗಿ ಕಾರ್ಯವನ್ನ ಮಾಡ್ತಾ, ಇದ್ರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏರಿಯಾದೊಳಗ ಒಂದು ವಾರ್ಡ್ ಕಮಿಟಿ ಅಂತ ಇದೆ, ಗೆಳೆಯರ ಬಳಗ ವಾರ್ಡ್ ಕಮಿಟಿ ಬಳಗ ಅಂತಿದೆ. ಅಂದ್ರೆ ಪ್ರತಿಯೊಂದು ವಾರ್ಡ್ನಲ್ಲಿ ಸರ್ಕಾರದಿಂದ 2 ಜನ 3 ಜನ ಇವ್ರನ್ನ ನೇಮಿಸಬೇಕು. ಸರ್ಕಾರದ ಕಾನೂನು ಐತೆ, ಸರ್ಕಾರ ಕಾನೂನು ಇದ್ರೂ ಕೂಡ ಅವ್ರನ್ನ ನೇಮಿಸಿಲ್ಲ. ಅದಕ್ಕೆ ಅವ್ರನ್ನ ಎಲ್ಲರೂ ನೇಮಿಸಬೇಕು ಅಂತ ತಿಳ್ಕೊಂಡು ದೊಡ್ಡದಾದಂತ ಹೋರಾಟವನ್ನ ಈ ವಾರ್ಡ್ ಬಳಗದ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ವಾರ್ಡ್ ಕಮಿಟಿಯ ಮುಖ್ಯ ಸಂಚಾಲಕರಾಗಿ ಕೂಡ ಅವರು ಹೋರಾಟವನ್ನು ಮುಂದುವರಿಸಿ, ಇನ್ನೂ ಸರ್ಕಾರ ಅದನ್ನು ಮಾಡಿಲ್ಲ. ಅದನ್ನು ಮಾಡಿದ್ರೆ ಏನಾಗತ್ತೆ ಅಂದ್ರೆ ಎಲ್ಲ ಕಾರ್ಪೊರೇಟರು ಅಧಿಕಾರಿಗಳು ಲಂಚ ತಿನ್ನೋದು ಬಂದಾಕತ್ತೆ. ಅದಕ್ಕೆ ಇವ್ರನ್ನ ಸೇರಿಸ್ಕೋಬಾರ್ದು ಅಂತ ಸರ್ಕಾರದ ಒಂದು ಹಠ, ಸೇರಿಸ್ಕೊಳ್ಳೋ ತನಕ ಬಿಡಬಾರ್ದು ಅಂತ ಅವ್ರದೊಂದು ಹಠ. ಹೀಗಾಗಿ ನಿರಂತರವಾದಂತಹ ಹೋರಾಟವನ್ನ ಈ ಚಾನಲ್ ಮುಖಾಂತರವಾಗಿ, ಅವರದೇ ಒಂದು ಟೀಮಿನ ಮುಖಾಂತರವಾಗಿ ಮಾಡ್ಕೊಂತ ಬಂದಿದ್ದಾರೆ. ಇಷ್ಟು ನಮ್ಮ ಅತಿಥಿಗಳ ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡ್ತಾ, ಈಗ ಮುಂದಿನ ಒಂದು ಕಾರ್ಯಕ್ರಮ ದೀಪ ಪ್ರಜ್ವಲನೆಯನ್ನ ಗಾರವಾಡ ಅವರು ನೆರವೇರಿಸಿಕೊಡ್ತಾರೆ. ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸಬೇಕು ಅತಿಥಿಗಳಂತ ವಿನಂತಿ ಮಾಡ್ತಾರೆ.
ಚಪ್ಪಾಳೆ. ಅವ್ರಿಗೂ ಕೂಡ ಒಂದು ಹೂ ಗುಚ್ಛವನ್ನು ಕೊಡ್ಬೇಕಂತ ವಿನಂತಿ ಮಾಡ್ಕೋತಾರೆ. ಅವ್ರಿಗೂ ಅಭಿನಂದನೆಗಳು. ನಮ್ಮ ಸಂಘದ ಕಟ್ಟಡದ ಕಾರ್ಯ ಆಗ್ಯಾದ ಆರಂಭ ಆಗಿದೆ. ಬಹಳಷ್ಟು ಶಾಸಕರು ಸಚಿವರು ದುಡ್ಡನ್ನು ಕೊಟ್ಟಿದ್ದಾರೆ. ಯಾರು ದುಡ್ಡನ್ನು ಕೊಟ್ಟಿಲ್ಲ ದಯಮಾಡಿ ನೀವು ದೇಣಿಗೆ ಕೊಡೋದ್ರಿಂದ ಬೇಗ ಬೇಗ ಕೊಡ್ಬೇಕಂತ ವಿನಂತಿ ಮಾಡಿ ಈಗ ಕೊನೆಯದಾಗಿ ಡಿಟಿ ಪಾಟೀಲ್ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡ್ತಾರೆ. Check, check, check. Hello, mic check. Check, check. ಕೈರ್ಯ ದಂಪತಿಗಳಿಗೆ ವಿಶೇಷವಾದ ಸನ್ಮಾನ ಬರೀ ಡೊನೇಷನ್ ಕೊಟ್ಟಿದ್ದಲ್ಲ, ಅವ್ರಿಗೆ ಉಪ ಖಜಾಂಚಿ ಅಂತ ತಿಳ್ಕೊಂಡು ಇವತ್ತಿಂದ ಅಧಿಕಾರ ಕೊಟ್ಟಿದ್ದೇವೆ. ನಮ್ಮ ಖಜಾಂಚಿಯವರು ಮಂಗಳೂರು ಮಠವರು ಆಸ್ಟ್ರೇಲಿಯಾದ ಹೋಗಿದ್ದಾರೆ 6 ತಿಂಗಳ 1 ವರ್ಷದಿಂದ. ಅದಕ್ಕೆ ಅವ್ರಿಗೆ ಒಂದು ಉಪ ಖಜಾಂಚಿ ಅಂತ ತಿಳ್ಕೊಂಡು ಹೋದ ತಿಂಗಳ ಮೀಟಿಂಗ್ ಒಳಗ ನಾವು ಅವ್ರಿಗೆ ನೇಮಕ ಮಾಡಿದ್ವಿ. ಇವತ್ತಿನ ದಿವಸ ಅವರು ಉಪ ಖಜಾಂಚಿ ಸ್ಥಾನವನ್ನು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಮತ್ತು ಡೊನೇಷನ್ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಕೈರಿ ಅವರಿಗೆ ವಯಸ್ಸು ಎಷ್ಟು ಅಂದ್ರೆ 84. ಆಮೇಲೆ ಮುಂದಿನ ದಿವಸನ 51ನೇ ವರ್ಷದ ಅವರು ವಿವಾಹ ಮಹೋತ್ಸವ ಕೂಡ ನಾವು ಆಚರಣೆಯನ್ನ ಮಾಡಿದ್ದೇವೆ. ಅದಕ್ಕೆ ಅವ್ರಿಗೂ ಕೂಡ ಶುಭ ಆಗಲಿ ಅಂತ ಹಾರೈಕೆಯನ್ನ ಮಾಡ್ತಾ ಇದ್ದೇವೆ. ನಮ್ ಡಿಟಿ ಪಾಟೀಲ್ 80 ದಾಟೈತಿ, 82 ಅಲ್ಲ 80 ಮುಗಿದತಿ, ಈಗ 81ಕ್ಕೆ ಚಲುವಾಗೈತಿ. ಇವ್ರಿಗೂ ಕೂಡ ಶುಭ ಹಾರೈಕೆಯನ್ನ ಮಾಡಿ ಅವರೊಂದೆರಡು ಮಾತನಾಡ್ತಾರೆ. ಇಂದಿನ ಸಭೆಯ ಅಧ್ಯಕ್ಷರಾದಂಥ ಬಿ.ಎ. ಪಾಟೀಲ್ಗೆ ಉದ್ಘಾಟನೆಯಾಗಿ ಆಗಮಿಸಿದಂಥ ಧಾರವಾಡ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾನ್ಯ ಶಿಕ್ಷಕರ ಐವಳ್ಳಿ ಅವರೇ, ಇಲ್ಲಿ ನಡೆದಂಥ ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ, ಕೃಷಿ ಅಂದ್ರೆ ಎಷ್ಟು ಕಷ್ಟದೈತೆ ಅನ್ಬೇಕಂತಂದ್ರೆ ನಮ್ಮ ತಂದೆ ತೀರ್ಕೊಂಡಾಗ ನನಗೆ ಅದೇ SLC ಮುಗಿಸಿ ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ದೆ. ನನ್ನ ತಾಯಿ ಅಕ್ಕಡಿ ಹಾಕಬೇಕು, ನಾ ಬಿತ್ತಬೇಕು ಅಂತ ಒಂದು ಪರಿಸ್ಥಿತಿ ಒಳಗೆ ಈ ಮಟ್ಟಕ್ಕೆ ಇಲ್ಲಿ ಬರಬೇಕಂದ್ರೆ ಸತತ ಪ್ರಯತ್ನ. ನನ್ನ ತಾಯಿಯಂದಿರೆಲ್ಲ ಆಶೀರ್ವಾದ, ಆ ಸದ್ಗುರುನಾಥ ನಮ್ಮನ್ನು ಆಶೀರ್ವದಿಸಿದ್ದು ಮತ್ತು ಭೂಮಿ ತಾಯಿ ನನಗೆ ಬಹಳ ಮಂದಿ ಟೀಕಾ ಮಾಡಿದ್ರು. ಹೆಂಗೆ ಟೀಕಾ ಮಾಡಿದ್ರು ಅಂದ್ರೆ ರೊಕ್ಕ ಹೆಚ್ಚಿಗೆ ಆಗ್ಯಾವು, ಬುದ್ಧಿ ಕಡಿಮೆ ಐತಿ, ಇವ್ರಿಗೆ ಮಾಡಕ್ ಕೆಲಸ ಇಲ್ಲ. ನಮ್ಮ ಕಾಸ ಒಬ್ಬ ಗೆಳೆಯ ಬಂದು ಹೇಳಿದ, ಅಲ್ಲಿ ತೆಗೆದಂತ ಮಣ್ಣು ಇಟ್ಟಂಗಿ ಮಾಡಬೇಕಾಗಿತ್ತು. ಆ ಇಟ್ಟಂಗಿ ಮಣ್ಣು ಮಾಡೋದು ಹೆಂಗ್ ಮಾಡ್ಬೇಕಂತ ನಾವು ಕಲಿಸಿದಾಗ, ನೀನೇನು ಭಾಳ ದಿವಸ ಇಲ್ಲಪ್ಪ, ಭಾಳ ಉರ್ಲ ಹಾಕೋತೀವಿ ಸ್ವಲ್ಪ ದಿವಸದಾಗ ಅಂತ ಹೇಳ್ದ. ಎಷ್ಟು ಕೆಟ್ಟ ಆಗಿರ್ಬೇಕಂದ್ರ ಅಂತದ್ರೊಳಗೆ ಚಾಲೆಂಜ್ ಮಾಡಿ ನಾ ಮಾಡಿದ್ದಕ್ಕೆ ನಾ ಇಲ್ಲಿ ಬಂದು ಮಾತಾಡಕ್ ಅವಕಾಶ ಇತ್ತು. ನಾ ಭೂಮಿ ತಾಯಿ ಮ್ಯಾಗಿಟ್ಟಂತ ಭರವಸೆ, ಸದ್ಗುರುನಾಥ ಆಶೀರ್ವಾದ, ಪ್ರಶಸ್ತಿ 2004ರಿಂದ ಇವತ್ತಿನ ತನ ಒಂದು ವರ್ಷ ಅಂದ್ರೆ 24 ವರ್ಷದಾಗ 24-25 ಪ್ರಶಸ್ತಿ ಬಂದಾವ. ಇವು ತಪ್ಪಿಲ್ಲ. ಪ್ರಶಸ್ತಿಕ್ಕಿಂತ ನಾವು ಬದುಕಬೇಕಾಗಿತ್ತು. ನಮ್ಮ ತಂದೆ ತೀರ್ಕೊಂಡಾಗ ಏನಿಲ್ಲ, 2 ಎತ್ತು 2 ಎಮ್ಮೆ ಮ್ಯಾಗ ದಿನ ಮಾಡಿದವರು. ಇವತ್ತು ನಾನು ಒಂದು ಬಿಟ್ಟು 2 ಕಾರ್ನ ಅಡ್ಡಾಡ್ತೇನೆ ಅಂದ್ರೆ ಒಬ್ಬ ರೈತ ಪ್ರಾಮಾಣಿಕವಾಗಿ ಆ ಭೂಮಿ ತಾಯಿ ಮ್ಯಾಗ ಭರೋಸಿಟ್ಟು ಅವನೇನಾರು ಮಾಡಿದ್ದ ಕಡೆ ಆದ್ರೆ ಇವತ್ತಿಲ್ಲ ನಾಳೆ ಭರೋಸೆ ಸಿಕ್ಕ. ಇನ್ನು ಇತ್ತೀಚಲಾಗಿ ರೈತ ಕೀಳು ಮಟ್ಟಕ್ಕೆ ತಳಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವನಿಂದ ತಪ್ಪಂತ ನಮಗಿಸ್ತದೆ. ಯಾಕಂದ್ರೆ 50ರಿಂದ 60 ವರ್ಷ ಹಿಂದೆ ಹೋದಾಗ ರಾಸಾಯನಿಕ ಗೊಬ್ಬರ ಇರಲಿಲ್ಲ. ನಮ್ದಾದಂತ ಬೀಜ, ನಮ್ದಾದಂತ ಗೊಬ್ಬರ 3 ವರ್ಷಕ್ಕೊಬ್ಬರ ಹಾಕಿದ್ರು ಹುಡುಗರು ತಾಕತ್ತಿತ್ತು. ಯಾವಾಗ 1952-53ರಾಗ ರಾಸಾಯನಿಕ ಗೊಬ್ಬರ ಬಂತು, ಅವತ್ತಿಂದ ಇವತ್ತಿನ 70 ವರ್ಷದಾಗ ನಮ್ಮ ಭೂಮಿ ಶಕ್ತಿ ಪೂರ್ತಿ ಕಡಿಮೆ ಆಗಿದೆ.
ಇದೇ ಮುಂದೆ ಕಂಟಿನ್ಯೂ ಆದ್ರೆ ರೈತರಿಗೆ ಒಂದು ಸಲಹೆ ಕೊಡ್ಬೇಕಂತಂದ್ರೆ ಇನ್ನೊಂದು 50 ವರ್ಷದೊಳಗೆ ನಮ್ಮ ಮಕ್ಕಳಿಗೆ ಏನು ಬೆಳೆಯಂಗಿಲ್ಲ ಭೂಮಿಯಾಗ ಆ ಪರಿಸ್ಥಿತಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಭೂಮಿ ತನ್ನ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ. ಈಗಲಾದರೂ ರೈತರು ಬದಲಾವಣೆ ಮಾಡಿಕೊಂಡು ಮೊದಲಿನ ಪರಿಸ್ಥಿತಿ ಬಂದ್ರೆ ಮುಂದಿನ ಪೀಳಿಗೆಗೆ ಆ ಭೂಮಿನ ಬಿಟ್ಟು ಹೋಗ್ತೀವಿ ನಾವೇನಿಲ್ಲ ತಾವು ಪರಿಸ್ಥಿತಿ. ಮತ್ತು ಎಲ್ಲರೂ ತಾಯಂದಿರಿಗೆ ಬಂದು ಮಿಸ್ ಮಾಡಿ ಆಶೀರ್ವದಿಸುವಾಗ ನನ್ನ ತಾಯಿ ನೆನಪ. ಎಷ್ಟು ಮಂದಿ ತಾಯಿಗಳು ಈ ಸಂಘದೊಳಗೆ ಬಂದಾಗಿಂದ ನನ್ನೊಂದು ಆಸೆ ನಿಮ್ಮನ್ನ ತಾಯಿ ರೂಪದೊಳಗೆ ನೋಡಬೇಕು, ನೀವು ನಮ್ಮ ತಾಯಿ ಅಂತ ಭಾವನಾದೊಳಗೆ ನಾ ಅದನ್ನು ಹೊರತು ಎಲ್ಲರಿಗೂ ನೆಮ್ಮದಿ ಸಿಗಲಿ, ಎಲ್ಲರೂ ಸುಖದಿಂದ ಬಾಳಲಿ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಭಾವನಾದಿಂದ ಈ ಸಂಘಕ್ಕೆ ಬಂದು 2-3 ವರ್ಷದೊಳಗೆ ನಮ್ಗೆ ದೇವರು ಆರೋಗ್ಯನೂ ಕೊಟ್ಟಾನ, ಎಲ್ಲ ಸಂಪಾದನೆ ಮಾಡ್ಯಾನ. ನನ್ನ ಪರಿಸ್ಥಿತಿ ಅವತ್ತಿನ ನೋಡಿದವ್ರು ಇವತ್ತಿನ ನೋಡ್ತಿರ್ತಾರೆ. ಬಟ್ ಅವಕಾಶ ಸಿಕ್ಕಾಗ ಪ್ರಾಮಾಣಿಕವಾಗಿ ನೆಮ್ಮದಿ ಐತಿ, ದೇವರು ಆಶೀರ್ವಾದ ಮಾಡ್ಯಾನ. ನನಗೆ ಮುಂದೆ ಒಂದು ಅವಕಾಶ ಐತಿ. ನಾ ಮಾಡಿದ ಸಾಧನೆ ಹೇಳ್ಬೇಕಂದ್ರೆ ನಾ ಏನು ಆ ಭೂಮಿಗೆ ಹೋದಾಗ ಅದ್ರ ಕಿಮ್ಮತ್ 30 ರೂಪಾಯಿ ನಮ್ಮ ತಂದೆಯವ್ರು ತೋರಿಸಿ ಸರ್ಕಾರದ ಬರೀ 30 ರೂಪಾಯಿ ಐತ್ರಿ. ಆ ದೇಶಾಡಿ ಭೂಮಿ ಹಬ್ಬೆ ಕೊಡ್ಲಾರ್ದಕ್ಕೆ ಮನಿ ಜಪ್ತಿ ಬರಾಕತ್ತಿತ್ತು, ಉದ್ರಿ ಕೊಟ್ರು. ನೀವು ಯಾವಾಗ ಕೊಟ್ಟು ರೊಕ್ಕ ತೋಡ್ರಿ. ಅವಾಗ ಅವ್ರು ರೊಕ್ಕ ಕೊಟ್ಟು ರೊಕ್ಕ ಮುಟ್ಟಿದ ಮ್ಯಾಗ 65-66 ಅದನ್ನ ಮುಂದೆ ಮಾಡಿಸ್ಬೇಕಂದ್ರೆ ಅವರು ಗ್ರಾಮೀಣರು ಅವ್ರಿಗೆ ಕೇಳಿದಾಗ ಇವ್ರು ಏನಿದ್ರು ಆತ್ರಿ ನೀವು ರೊಕ್ಕ ಕೊಟ್ರಿ ಲೋನ್ ಮಾಡಿಕೊಡ್ತೀವಿ ಅಂತ 65 ಲೋನ್ ಮಾಡಿಕೊಟ್ಟಾರ. 30 ರೂಪಾಯಿ ಕೊಟ್ಟು ಭೂಮಿ ನಾನು ಕೊಟ್ಟಿದ್ದೆ. ಅವ ಇದನ್ನ ತೊಗೊಂಡು ಏನು ಮಾಡ್ಬಿಡಿ ಫುಲ್ಲು ಇದು ಮಧ್ಯಾಹ್ನ ಆಗಿ ಹೊಡೆದಲ್ಲಿ ಹಾಕಿದ್ರು ಯಾರು ಕೇಳಂಗಿಲ್ಲ, ಎಲ್ಲರೂ ಬೇಯಕತ್ತಾರ. ನಿಮ್ಮ ಮದುವೆ ಆಗೈತಿ, ಈ ಭೂಮಿನ ಬೀಗರಿ ತೋರ್ಸಾಕಂತ ತಗೊಳಕ್ಕೂ ಇಲ್ಲ, ಮದುವೆನ ಆಗೈತಿ, ಏನು ಮಾಡ್ತೀವಿ ಅಂತ ಹೇಳಿ 50,000 ರೂಪಾಯಿ ಕೊಟ್ಟು ಬಿಟ್ಟು ಹೋಗ. ಭೂಮಿ ತಾಯಿ ಋಣ ಐತಿ, ನಾ ಇವತ್ತು ಸಾಧನೆ ಮಾಡೀನಿ. ನಮ್ಮೆಲ್ಲರ ಆಶೀರ್ವಾದ ಅಂತ ಪಾಟೀಲ್ ಮಾರ್ಗದರ್ಶನದೊಳಗೆ ಈ ಸಂಘದೊಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ನೆಮ್ಮದಿ ಐತಿ. ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನಗೆ ಮುಂದೆ ಹೋಗ್ಬೇಕಾಗಿದೆ. ಅದರ ಸಲುವಾಗಿ ಮಾಟ ಹೇಳಾಕತ್ತಿದ್ರೆ ಅಂತ ಅದನ್ನು ಮುಗಿದಿಲ್ಲ. ಅದು ಮಾಡಿ ಸಾಧನೆ ಹೇಳಬೇಕಾದ್ರೆ ಅದಕ್ಕೆ ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡಿಕೊಡು. ಎಲ್ಲರಿಗೂ ನಮಸ್ಕಾರ. ನಾನು ಅವಕಾಶ ಮಾಡಿಕೊಡ್ತೀನಿ. ऊंचा नीचा